ಒಂದು 500 ಅಡಿ, ಬರೀ 500 ಅಡಿ ಸೈಟ್ ಇದ್ರೆ ಅಂತವ್ರಿಗೆಲ್ಲ ಇದರಿಂದ ವಿನಾಯಿತಿ ಕೊಡಬೇಕು ಅನ್ನೋದು. ಯಾಕೆಂದ್ರೆ 500 ಅಡಿ ಸೈಟ್ ಅಂದ್ರೆ ಅದೆಲ್ಲ ದುಡಿಯೋ ವರ್ಗದ ಜನಗಳದಿರ್ತದೆ. ಅಂತವರಿಗೆ ನಾವು ಪ್ಲಾನ್ ಅಪ್ರೂವಲ್ ತಗೊಳ್ಳಿ ಅಂತ ಹೇಳೋದು ಸರಿ ಹೋಗೋದಿಲ್ಲ. ಅವ್ರಿಗೆ ವಿನಾಯಿತಿ ಕೊಡಬೇಕು ಅಂತ ಒಂದು ಚರ್ಚೆ ಆಗಿದೆ, ಇನ್ನು ತೀರ್ಮಾನ ಆಗುವಂತ ಹಂತದಲ್ಲಿ ಇದೆ. ಅದರ ಮೇಲ್ಪಟ್ಟಿರೋಂಥವ್ರು ಏನಾಗ್ತಾ ಇದೆ, ಬ್ಯಾಂಗ್ಳೂರಲ್ಲಿ ಒಂದು 30-40 ಸೈಟ್ ಅಲ್ಲಿ ನಮ್ಮ ಏರಿಯಾಗೆ ಬಂದ್ರೆ 8 ಫ್ಲೋರ್ ಕಟ್ಟಿದ್ದಾರೆ. ಅವ್ರಿಗೆ ಎಲ್ಲಿಂದ ನಾವು ನೀರು ಕೊಡೋಣ, ಎಲ್ಲಿಂದ ಸ್ಯಾನಿಟರಿ ಫೆಸಿಲಿಟಿ ಕೊಡೋಣ, ಎಲ್ಲಿಂದ ರೋಡ್ ಕೊಡೋಣ ಹೇಳಿ? 15 ಅಡಿ ರೋಡ್ ಇದೆ. ಈ 30-40 ಸೈಟ್ ಅಲ್ಲಿ ಆ 15 ಅಡಿ 20 ಅಡಿಗೆ 8 ಮನೆ 15 ಮನೆ ಕಟ್ಟಿದ್ದಾರೆ ಅಣ್ಣ. ಅಷ್ಟು ಒಂದೊಂದು ಮನೆಗೆ ಒಂದೊಂದು ಕಾರು ಅಂದ್ರೆ ಲೆಕ್ಕ ಹಾಕೊಳ್ಳಿ. ಒಂದು ಕಾರ್ ನಿಲ್ಸಕ್ ಜಾಗ ಇಲ್ಲ ಅವ್ರ ಸೈಟ್ ಅಲ್ಲಿ. ಇದನ್ನೇ ಸುಪ್ರೀಂ ಕೋರ್ಟ್ ಸೀರಿಯಸ್ ಆಗಿ ಅಬ್ಜೆಕ್ಷನ್ ಮಾಡಿ ಇನ್ನು ಮುಂದೆ ಇದು ಆಗ ಕೂಡದು ಅಂತ ಹೇಳಿದ್ದಾರೆ. ಸೊ ಅದನ್ನ ನಾವು ಅನುಷ್ಠಾನವನ್ನ ತರ್ತಾ ಇದ್ದೀವಿ. ಇದಕ್ಕೆ ಸುಪ್ರೀಂ ಕೋರ್ಟ್ನ ಡೈರೆಕ್ಷನ್ ಇದೆ. ಸುಪ್ರೀಂ ಕೋರ್ಟ್ನ ಆದೇಶವನ್ನ ಉಲ್ಲಂಘನೆ ಮಾಡಲಿಕ್ಕೆ ಆಗೋದಿಲ್ಲ.